ಬೆಂಗಳೂರಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಹೆಸರು ಕೇಳಿಬಂದಿತ್ತು. ಎಫ್ಐಆರ್ ನಲ್ಲೂ ಕೂಡ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಇದಕ್ಕೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಈಗ ಭೈರತಿ ಬಸವರಾಜ್ ಮಾಡಿದ್ದಾರೆ. ಈ ಕೊಲೆ ಕೇಸಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿದ್ದಾರೆ. ಇದು ಯಾವುದೇ ಜಮೀನು ವ್ಯವಹಾರ ನಮಗೆ ಗೊತ್ತಿಲ್ಲ, ಯಾರೋ ಸುಳ್ಳಾಗಿ ಆರೋಪವನ್ನ ಮಾಡಿದ್ದಾರೆ, ನನ್ನನ್ನ ತೇಜೋವಧೆ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಇನ್ನು ಮಹದೇವಪುರ ಕ್ಷೇತ್ರದ ಜಮೀನಿನ ಕೇಸ್ ಅದು. ಕೆಆರ್ಪುರಂ ಕ್ಷೇತ್ರಕ್ಕೂ ಜಮೀನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನನ್ನ ಹೆಸರು ಯಾಕೆ ತಳುಕು ಹಾಕೊಂಡಿದೆ ಗೊತ್ತಿಲ್ಲ. ದುರುದ್ದೇಶದಿಂದ ಯಾರೋ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ, ದುರುದ್ದೇಶದಿಂದ ಕೇಸನ್ನ ಹಾಕಿಸಿದ್ದಾರೆ ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು. ಪೊಲೀಸ್ ಅಧಿಕಾರಿಗಳೇ ನನ್ನನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಕೇಳಬಹುದಾಗಿತ್ತು. ಬಟ್ ಇಲ್ಲಿಗ ಎಫ್ಐಆರ್ ಎಲ್ಲ ಆಗಿದೆಯಲ್ಲ, ಆ ವಿಷಯವಾಗಿ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಭೈರತಿ ಬಸವರಾಜು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಸಮರ್ಥನೆ ಅಥವಾ ಸ್ಪಷ್ಟನೆ ಏನು, ನಮ್ಮ ಪ್ರತಿನಿಧಿ ಕೃಷ್ಣ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ಇದ್ದಾರೆ. ಸರ್, ನಿಮ್ಮ ಮೇಲೆ ಏನು ಸರ್ ಅದು ಎಫ್ಐಆರ್ ಅನ್ನುವಂಥ ಪ್ರಕರಣ? ನೋಡಿ, ಏನಾಗಿದೆ, ಈ ವಿಚಾರದ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸುಖ ಸುಮ್ಮನೆ ಇವತ್ತು ಎಫ್ಐಆರ್ ಆಗಿದೆ ಅಂತೇಳಿ ನೀವು ಸುದ್ದಿ ಮಾಧ್ಯಮದ ಮುಖೇನ ನಾನು ನೋಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಏನಾದರೂ ಮಾಡಬೇಕಾ ಅಂತೇಳಿ ತೀರ್ಮಾನಗಳು ಮಾಡಿ ಇವತ್ತೇನೋ ಮಾಡಿದ್ದಾರೆ ಅಂತೇಳಿ ಕೂಡ ಗೊತ್ತಿಲ್ಲ. ಅದು ಯಾವ ಜಮೀನು, ಯಾರು ಇವನು, ಏನು ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸುಖ ಸುಮ್ಮನೆ ನನ್ನ ಹೆಸರನ್ನು ಇವತ್ತು ಟಿವಿಗಳೆಲ್ಲ ಹಾಕೊಂಡು ನೀವು ಇದು ಮಾಡ್ತಾ ಇದ್ದೀರಾ. ಅದೇ ಈಗ ಯಾರೇ ಅಧಿಕಾರಿಗಳಾದರೂ ಕೂಡ ನಾನು ಒಬ್ಬ ಗೌರವಯುತ ಶಾಸಕನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಎಲ್ಲಿ ಕೂಡ ಇದುವರೆಗೂ ಕೂಡ ಸಣ್ಣ ಒಂದು ಇದು ಕೂಡ ಮಾಡಿದೆ. ಕಳೆದ 10 ವರ್ಷಗಳಿಂದ ಕೂಡ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಇವತ್ತು ಯಾರಾದರೂ ಆ ರೀತಿಯಾದ ಕಂಪ್ಲೇಂಟ್ ಕೊಟ್ಟಾಗ ನನಗೊಂದು ಮಾಹಿತಿ ಆದರೂ ಕೇಳ್ಬೋದಾಗಿತ್ತಲ್ಲ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಕೇಳದೆ ಇವತ್ತು ಈ ರೀತಿಯಾಗಿ ಎಫ್ಐಆರ್ ಮಾಡಿ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಎಷ್ಟು ಇದು, ಅದಕ್ಕೆ ಇದನ್ನು ರಾಜಕೀಯ ದುರುದ್ದೇಶ ಅಂತೇಳಿ ನಾನು ಹೇಳ್ತಕ್ಕಂಥ. ಸರ್, ನಾವು ನೋಡ್ದಂಗೆ ಭೈರತಿ ಬಸವರಾಜ್ ಅವರು ಶಾಸಕರಾಗಿ ಹಿರಿಯ ಶಾಸಕರು, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಬಿಜೆಪಿ ಶಾಸಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಈ ರೀತಿಯಿಂದ ಆಪಾದನೆ ಇಲ್ಲಿರುವಂಥ ಸಂದರ್ಭದಲ್ಲಿ, ಈಗ ಪ್ರಕರಣ ಬಂದಿರುವಂಥ ಸಂದರ್ಭದಲ್ಲಿ ತಾವು ಬೇರೆ ಏನಾದರೂ ಇರ್ಬೋದು, ರಾಜಕೀಯ ಉದ್ದೇಶ ಅದು ಬೇರೆ ಇದೆಯಾ ಅಂತ? ಖಂಡಿತವಾಗಿ ನಾನು ಇವತ್ತು ತಮ್ಮ ಮುಖ್ಯನೇ ಹೇಳ್ಬೇಕಾಗ್ತದೆ. ಇದು ಏನೋ ರಾಜಕೀಯ ಉದ್ದೇಶದಿಂದ ಮಾಡಿದಾರೋ, ಇಲ್ಲ ನಮ್ಮ ಗೌರವಕ್ಕೆ ಚ್ಯುತಿ ತರಬೇಕು, ನಮ್ಮ ಮಕ್ಕಳಿಗೆ ಮಸಿ ಬೆಳಿಬೇಕು, ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ಇವ್ರಿಗೆ ಇರ್ತಕ್ಕಂಥ ಗೌರವ ಹಾಳು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದು ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅಂತೇಳಿ ತನಿಖೆ ಮಾಡಿದಾಗ ಇದ್ರ ಬಗ್ಗೆ ಗೊತ್ತಾಗ್ತದೆ. ಜಮೀನು ವಿಚಾರವಾಗಿ ಮೆನ್ಷನ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ನಿಮಗೆ ಒಂದು ನಿಮಿಷ, ಯಾವ ಜಮೀನು, ಎಲ್ಲಿ ಮಾಡಿದ್ದಾರೆ, ಯಾವುದು ಏನು ಅಂತ ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸಣ್ಣ ಮಾಹಿತಿನೂ ಕೂಡ ಗೊತ್ತಿಲ್ಲದೆ ಸುಖ ಸುಮ್ಮನೆ ಈ ರೀತಿಯಾದಂಥ ಆರೋಪಗಳು ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳಿ. ನಾನು ಶಿಕ್ಷದ ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಕೇಳ್ತೀನಿ. ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಆಪಾದನೆ ಮಾಡಿ ಈ ರೀತಿಯಾಗಿ ಎಫ್ಐಆರ್ ಮಾಡಿ ಈ ರೀತಿಯಾಗಿ ಮಾಡಿದ್ರೆ ನಾವು ರಾಜಕಾರಣದಲ್ಲಿ ಯಾವ ರೀತಿ ಈಗ ಪ್ರಕರಣ ಆಗಿದೆ ಸರ್, ಅದಕ್ಕೆ ಮುಂದೆ ನಾವು ನ್ಯಾಯಾಲಯದ ಮೂಲಕ, ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ. ಸರ್, ಪ್ರತಿಪಕ್ಷ ಶಾಸಕರನ್ನ ಬೇರೆ ಈ ರೀತಿಯಿಂದ ಪ್ರಕರಣಗಳಲ್ಲಿ ಸಿಕ್ಕಾಕ್ಸುವಂಥದ್ದು ಈಗ ನೋಡ್ಬೋದು. ಈಗ ಮುನ್ರತ್ನವರಾಗಿರ್ಬೋದು, ಈಗ ಅದು ಬೇರೆ ಕೇಸು. ಬಟ್ ನಿಮ್ಮ ವಿಚಾರದಲ್ಲಿ, ನನ್ನ ವಿಚಾರದಲ್ಲಿ ನಾನು ಒಬ್ಬ ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಾಗಲಿ, ನನ್ನ ಕ್ಷೇತ್ರದ ಜನರ ವಿಶ್ವಾಸವನ್ನು ಗಳಿಸೋಂಥ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಎಲ್ಲಿ ಕೂಡ ಒಬ್ಬ ನಮ್ಮ ವಿರೋಧಿ ಕೂಡ ನಾನು ಒಂದು ದಿವಸ ಕೂಡ ಒಂದು ಎಫ್ಐಆರ್ ಮಾಡಿ ಅಂತ ಕೂಡ ಹೇಳಿಲ್ಲ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ. ಆದರೆ ಈ ರೀತಿಯಾಗಿ ಮಾಡಿದಾಗ ಇದು ರಾಜಕೀಯ ದುರುದ್ದೇಶ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕಾಗ್ತದೆ? ಇದನ್ನು ಅದನ್ನೇ ಹೇಳಬೇಕಾಗ್ತದೆ. ರೌಡಿ ಶೀಟರು ಅವನು ಕೊಲೆ ಆದಂಥ ಯಾರು, ಅದೇ ಹೇಳ್ದನಲ್ಲ, ಯಾರು ರೌಡಿ ಶೀಟರು, ಏನಾಗಿದ್ನೋ, ಅವನು ಏನು, ಯಾವನ ಹಿನ್ನೆಲೆ ಏನು, ಯಾವುದು ಕೂಡ ನಮ್ಮ ಒಂದು ಸಣ್ಣ ಮಾಹಿತಿನೂ ಕೂಡ ನನಗಿಲ್ಲ. ಆದರೂ ಕೂಡ ಈಗ ನಾನು ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲಿ ನೋಡಿದಾಗ ಮಾತ್ರ ಇದು ನನಗೆ ಮಾಹಿತಿ ಗೊತ್ತಾಗಿದ್ದು. ಅದ್ರ ಮುಂಚೆ ನನಗೆ ಒಂದು ಸಣ್ಣ ಇದ್ರ ಬಗ್ಗೆ ಕೂಡ ಗಮನವೂ ಇಲ್ಲ. ಅಕಸ್ಮಾತ್ ಗೊತ್ತಿದ್ದಿದ್ರೆ ನಾನು ಇಮಿಡಿಯೇಟ್ಲಿ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಮಾಡ್ತಾಯಿದ್ದೆ, ಯಾರ್ಯಾರು ಇದ್ದಾರೆ ಇದನ್ನು ಕೂಡ ಮಾಡ್ತಾಯಿದ್ದೆ. ನನಗೆ ಮಾಹಿತಿ ಇಲ್ಲದೆ ನಾನು ಯಾವ ರೀತಿ ನಾನು ಪೊಲೀಸ್ ಅಧಿಕಾರಿಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ ಸಂಪರ್ಕ ಈಗ ಏನು ಗೊತ್ತಿಲ್ಲಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ, ನಾನು ಇದರಲ್ಲಿ ಯಾವುದು ಪಾತ್ರನೂ ಇಲ್ಲ. ಸುಮ್ಮನೆ ನನ್ನ ಸುಖ ಸುಮ್ಮನೆ ಇವತ್ತು ಎಲ್ಲ ಒಂದು ಕಡೆ ಈ ರೀತಿಯಾಗಿ ಟಿ ವಿಗಳಲ್ಲಿ ಹಾಕ್ಕೊಂಡು ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ನನಗೆ ನೋವಾಗಿದೆ. ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ. ಇದಿಷ್ಟು ಭೈರತಿ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ, GB ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇದೇ ವಿಷಯವಾಗಿ ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಕೊಲೆಯಾಗಿರುವಂತಹ ಶಿವಪ್ರಕಾಶ್ ಈ ಹಿಂದೆ ಭೈರತಿ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿತ್ತು, ಈಗ FIR ಆಗಿದೆ. ಭೈರತಿ ಬಸವರಾಜು A5 ಅಂತ ಇರೋದ್ರಿಂದ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಯಾವಾಗ ಕರೆಸೋ ಸಾಧ್ಯತೆಗಳಿದೆ? ಶಮಿತಾ ಶೆಟ್ಟಿ, ಈಗ ಪ್ರಮುಖವಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಮತ್ತು ಈ ಆರೋಪಿ ವಿಮಲ್ ಅಂತ ಏನಿದ್ದಾರೆ ಸೇರಿದಂತೆ ಸುಮಾರು 4 ಮಂದಿಯನ್ನು ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೂ ಕೂಡ ಯಾಕಂದರೆ 8 ಮಂದಿಯ ಗ್ಯಾಂಗ್ ನೆನೆ ಸುಮಾರು 8 ಮನೆಯ ಮುಂಭಾಗದಲ್ಲಿ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಹೊಡೆದಿರುವಂಥದ್ದು, ಕೊಲೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗ ಇಷ್ಟೇ ಭಾರತೀನಗರ ಪೊಲೀಸ್ ಠಾಣೆಗೆ ಹಿರಿಯ ಅಂದರೆ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂಥ ರಮೇಶ್ ಭಾವತ್ ಆಗಿರ್ಬೋದು ಮತ್ತು ಪೂರ್ವಯುಗದ DCP ಆಗಿರುವಂಥ ದೇವರಾಜ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಇನ್ಸ್ಪೆಕ್ಟರಿಂದ ಘಟನೆಗೆ ಕಾರಣ ಏನು, ಯಾವ ವಿಚಾರಕ್ಕೆ ಈ ಕೊಲೆ ಆಗಿದೆ ಮತ್ತು ಆರೋಪಿಗಳು ಹೇಗೆಲ್ಲ ಎಸ್ಕೇಪ್ ಆದರೂ, ಹೇಗೆ ಪ್ಲಾನ್ ಮಾಡಿದ್ರು ಹೊಡೆಯೋಕೆ ಅಂತೇಳಿ. ಇದಕ್ಕೂ ಮೊದಲು ಅಂದರೆ ಅವಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಿತ್ತಗನೂರಿನ ಬಳಿ ಇರುವಂತಹ ಜಮೀನಿನ ವಿಚಾರಕ್ಕೆ ಈ ಒಂದು ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಒಂದು ಪ್ರಾಪರ್ಟಿ ಏನಿದೆ, ಆ ಪ್ರಾಪರ್ಟಿ ಬಿಕ್ಲ ಶಿವನ ಹೆಸರದಲ್ಲಿತ್ತು, GP ಅವನ ಹೆಸರಿಗೆ ಆಗಿತ್ತು. ಆದರೆ ಜಗ್ಗ ಅಂತೇಳಿ ಏನಿದ್ದಾನೆ ಆತ ಹಿಂದೆ 6 ತಿಂಗಳ ಹಿಂದೆಲ್ಲೂ ಕೂಡ ಆತನಿಗೆ ಥ್ರೆಟ್ ಮಾಡಿದ, ತಮ್ಮ ಹೆಸರಿಗೆ GP ಮಾಡಿಕೊಡ್ಬೇಕು ಅಂತೇಳಿ ಥ್ರೆಟ್ ಮಾಡಿದ್ದ ಅನ್ನೋ ಆರೋಪವನ್ನು ಅವತ್ತೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಒಂದು ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರ ಫ್ಯಾಮಿಲಿಯವರು ಕೂಡ FIR ಅನ್ನು ಮಾಡಿ ಅದರಲ್ಲಿ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದ ಈ ಒಂದು ಕೊಲೆ ಮಾಡಲಾಗಿದೆ ಅಂತೇಳಿ ಇದೇ ಕೊಲೆ ಆಗಿರುವಂತಹ ಶಿವ ಅವರ ತಾಯಿ ಒಂದು ಕಂಪ್ಲೇಂಟ್ ಅಂತ ಕೊಟ್ಟಿರುವಂಥದ್ದು. ಭಾರತೀನಗರ ಸ್ಟೇಷನಲ್ಲಿ FIR ಕೂಡ ದಾಖಲಾಗಿದೆ. ಅದೇ ರೀತಿಯಾಗಿ ಶಾಸಕ ಭೈರತಿ ಬಸವರಾಜನ್ನ ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿ ಮಾಡಲಾಗಿರುವಂಥದ್ದು. ಈಗ ಈ ಆರೋಪಿಗಳನ್ನು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಕೂಡ ಕೆಲವರು ಆರೋಪಿಗಳು ಸಿಗಬೇಕಾಗಿರುವಂಥದ್ದು. ಆದರೆ ಮೇನ್ ಆರೋಪಿ ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗ ಸಿಕ್ಕಿದ್ದಾನೆ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಅದಲ್ಲದೆ ಅವರು ಸಿಕ್ಕಂಥ ಬಳಿಕ ಅವರ ವಿಚಾರಣೆಯ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಭೈರತಿ ಬಸವರಾಜ್ ಹೆಸರನ್ನು ಪ್ರಸ್ತಾಪವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಇವ್ರಿಗೂ ಕೂಡ ಅವರು ಯಾವುದೇ ರೀತಿ ಹೆಸರನ್ನು ಹೇಳದಿದ್ದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೊಡುವಂಥ ಹೇಳಿಕೆಯನ್ನು ಆಧರಿಸಿ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಬಹುದು. ಈ ಒಂದು ಆಪಾದನೆ ತಮ್ಮ ಮೇಲೆ ಬಂದಿರುವಂಥದ್ದು. ಹೀಗಾಗಿ ತಮ್ಮ ಒಂದು ಕ್ಲಾರಿಫಿಕೇಶನ್ ಇದೆ, ಸ್ಟೇಷನ್ ಮಂದಿ ಕೊಡು ಅಂತೇಳಿ. ಈಗ ಸದ್ಯದ ಮಟ್ಟಿಗೆ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಆರೋಪಿಗಳ ಹುಡುಕಾಟ ಏನಿದೆ, ಸುಮಾರು CCTVಗಳನ್ನು 100ಕ್ಕೂ ಹೆಚ್ಚು CCTVಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಲಾಗಿದೆ, ಅದೊಂದು ಒಟ್ಟು ಶುಕ್ಲದ ಹಿನ್ನೆಲೆ ಏನಾದರೂ ಹಳೆ ದ್ವೇಷ ಇತ್ತ, ಎಲ್ಲ ಹಿನ್ನೆಲೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿಗೆ.